ಸೆಮಿಫೈನಲ್ನಲ್ಲಿ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ. ಈ ಮೂಲಕ ಟಿ20 ವಿಶ್ವಕಪ್ ಫೈನಲ್ಗೆ ಭಾರತ ಲಗ್ಗೆ ಇಟ್ಟಿದೆ. ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಗೆದ್ದು ಬೀಗಿದ ಭಾರತ ತಂಡ 7 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಟೀಮ್ ಇಂಡಿಯಾ ಮೊದಲು ಬ್ಯಾಟ್ ಮಾಡಿ 253 ರನ್ ಅನ್ನ ಗಳಿಸಿದಂತಹ ಭಾರತ 254 ಟಾರ್ಗೆಟ್ ಅನ್ನ ಕೊಡ್ತು. 20 ಓವರ್ಗಳಲ್ಲಿ 146 ರನ್ ಗಳಿಸಿದ ಇಂಗ್ಲೆಂಡ್ ತಂಡ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಡೆದಂತಹ ಪಂದ್ಯ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ. ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಗೆದ್ದು ಬೀಗಿದೆ ಭಾರತ. 7 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ ಟೀಮ್ ಇಂಡಿಯಾ. ಮೊದಲು ಬ್ಯಾಟ್ ಅನ್ನ ಮಾಡಿ 253 ರನ್ ಅನ್ನ ಗಳಿಸಿತ್ತು ಭಾರತ. 20 ಓವರ್ಗಳಲ್ಲಿ 246 ರನ್ ಗಳಿಸಿದ ಇಂಗ್ಲೆಂಡ್ ತಂಡ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಡೆದಂತಹ ಪಂದ್ಯ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ. ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಗೆದ್ದಿದೆ ಭಾರತ. ಈ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. 7 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದೆ ಭಾರತ ತಂಡ. ಮೊದಲು ಬ್ಯಾಟ್ ಮಾಡಿ 253 ರನ್ ಅನ್ನ ಗಳಿಸಿತು ಭಾರತ. 254 ಟಾರ್ಗೆಟ್ ಅನ್ನ ಕೊಡ್ತು. ಆದರೆ ಇಂಗ್ಲೆಂಡ್ ಟೀಮ್ 246 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ. ಈ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ. ಟಿ20 ವಿಶ್ವಕಪ್ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದೆ ಭಾರತ ತಂಡ. ಭಾನುವಾರ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯ ಇರೋದು. ಈಗ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೆಣಸಾಡಲಿದೆ ಫೈನಲ್ ಪಂದ್ಯದಲ್ಲಿ. ಮಾರ್ಚ್ 8ನೇ ತಾರೀಕು ಅಂದ್ರೆ ಭಾನುವಾರ ಫೈನಲ್ ಪಂದ್ಯ ನಡೆಯುತ್ತೆ. ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ ಫೈನಲ್ ಪಂದ್ಯ ಸೆಮಿಫೈನಲ್ನಲ್ಲಿ ಗೆದ್ದು ಫೈನಲ್ಗೆ ಭಾರತ ತಂಡ ಲಗ್ಗೆ ಇಟ್ಟಿದೆ. ನ್ಯೂಜಿಲೆಂಡ್ ಜೊತೆ ಫೈನಲ್ ಅನ್ನ ಆಡಲಿದೆ ಭಾರತೀಯ ತಂಡ. ಮಾರ್ಚ್ 8ನೇ ತಾರೀಕು ಭಾನುವಾರ ಫೈನಲ್ ಪಂದ್ಯ ನಡೆಯಲಿದೆ. ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ. ಇದರಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೆಣಸಾಡಲಿದೆ. ಇವತ್ತು ನಡೆದಂತಹ ಮ್ಯಾಚ್ನಲ್ಲಿ ಇಂಗ್ಲೆಂಡ್ನ ಬಗ್ಗು ಬಡಿಯುವಲ್ಲಿ ಭಾರತ ತಂಡ ಸಕ್ಸಸ್ ಆಗಿದೆ. ಈ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಟಿ20 ವಿಶ್ವಕಪ್ ಫೈನಲ್ಗೆ ಭಾರತ ತಂಡ ಎಂಟ್ರಿ ಕೊಟ್ಟಿದೆ. ಸೆಮೀಸ್ನಲ್ಲಿ ಭಾರತಕ್ಕೆ ಆಸರೆಯಾಗಿದ್ದು ಸಂಜು ಅಬ್ಬರಕ್ಕೆ ಭರ್ಜರಿ ಮೊತ್ತವನ್ನ ಕಲೆ ಹಾಕ್ತು ಭಾರತೀಯ ತಂಡ. ಭಾರತದ ಪರ ಸಂಜು ಸ್ಯಾಮ್ಸನ್ ಭರ್ಜರಿ ಬ್ಯಾಟಿಂಗ್ ಅನ್ನ ನಡೆಸಿದ್ದಾರೆ. ಸಂಜು ಸ್ಯಾಮ್ಸನ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಲಭಿಸಿದೆ. 42 ಬಾಲ್ಗೆ 7 ಸಿಕ್ಸರ್ ಸಹಿತ 89 ರನ್ ಗಳಿಸಿದ ಸ್ಯಾಮ್ಸನ್. ಇನ್ನ ಶಿವಂ ದುಬೆ 43, ಇಶಾನ್ ಕಿಶನ್ 39, ಪಾಂಡ್ಯ 27 ರನ್ ಅನ್ನ ಗಳಿಸಿದ್ರು. ಭಾರತದ ಪರ ಸಂಜು ಸ್ಯಾಮ್ಸನ್ ಭರ್ಜರಿ ಬ್ಯಾಟಿಂಗ್ ಅನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಒಂದು ಟಫ್ ಫೈಟ್ ಅಂತೂ ಕೊಟ್ರು, ಆದ್ರೂ ಭಾರತ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇನ್ನ ಇದ್ರ ಸ್ಕೋರು, ಇದ್ರ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗೋದಾದ್ರೆ ಯಾವ ರೀತಿ ಇತ್ತು ಈ ಆಟ ಅಂತ? ಖಂಡಿತ ಇವತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ರೋಚಕ ಪಂದ್ಯದ ವೀಕ್ಷಣೆಗೆ ಭಾರತ ಇಂಗ್ಲೆಂಡ್ ಪಂದ್ಯ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲು ಬ್ಯಾಟ್ ಮಾಡಿದಂಥ ಭಾರತ ಬೃಹತ್ ಮೊತ್ತವನ್ನು ಸೇರಿಸುತ್ತೆ. ವಿಶ್ವಕಪ್ ಅನ್ನೋ ಒಂದು ವೇದಿಕೆಯಲ್ಲಿ ಅತ್ಯಂತ ಹೆಚ್ಚು ರನ್ ಸೇರಿಸಿದಂಥ ದಾಖಲೆ ಕೂಡ ಭಾರತದ ಹೆಸರು ಬರುತ್ತೆ. 253 ರನ್ಗಳು. ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಂಗ್ಲೆಂಡು ಸರಳವಾಗಿ ಸೋತ್ಬಿಡ್ತಾರೆ ಅಂತ ನಿರೀಕ್ಷೆ ಇತ್ತು. ಯಾಕಂದರೆ ಆರಂಭಿಕದಲ್ಲಿ 2 ವಿಕೆಟ್ ಕೂಡ ಕಳ್ಕೊತಾರೆ. ಆದರೂ ಸಹ ಇಂಗ್ಲೆಂಡ್ ಅದನ್ನು ವಿಕೆಟ್ಗಳು ಬಿದ್ದರೂ ಸಹ ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಡಿ ಆಟಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಎಸ್ಪೆಷಲಿ ಜೇಕಬ್ ಬೆಥೆಲ್ ಅಮೋಘ ಶತಕವನ್ನು ಗಳಿಸ್ತಾರೆ. 105 ರನ್ಗಳ ಬೃಹತ್ ಮೊತ್ತವನ್ನು ಅಂದರೆ ವೈಯಕ್ತಿಕ ಸ್ಕೋರನ್ನು ಗಳಿಸ್ತಾರೆ. ಕೊನೆ ಓವರ್ವರೆಗೂ ಕೂಡ ಅವರು ಬ್ಯಾಟಿಂಗ್ ಕ್ರೀಸ್ನಲ್ಲೇ ಇರ್ತಾರೆ. ಭಾರತ ಕೊನೆ ಓವರ್ಗೆ ಲಾಸ್ಟ್ ಓವರಲ್ಲಿ ಭಾರತಕ್ಕೆ ಬೇಕಾದಂತಹ ಗೆಲ್ಲೋದಕ್ಕೆ ಉಳಿಸ್ಕೋಬೇಕಾಗಿದ್ದು 30 ರನ್. ಆ 30 ರನ್ನನ್ನು ಶಿವನ್ ದುಬೆ ಓವರ್ನಲ್ಲಿ ಭಾರತ 22 ರನ್ಗಳನ್ನ ಕೊಟ್ಟು 7 ರನ್ಗಳಿಂದ ಗೆದ್ದಿರುವಂಥದ್ದು. ಒಂದು ಕಡೆ ಭಾರತ ಫೈನಲ್ಗೆ ಲಗ್ಗೆ ಇಡುತ್ತೆ. ಇದು 4ನೇ ಬಾರಿ ಸತತ ಅಂದರೆ ಭಾರತ ವಿಶ್ವಕಪ್ ಟಿ20 ವಿಶ್ವಕಪ್ನಲ್ಲಿ 4ನೇ ಬಾರಿಗೆ ಫೈನಲ್ಗೆ ಇಡ್ತಿರುವಂತಹ ತಂಡವಾಗಿ ನ್ಯೂಜಿಲೆಂಡ್ ವಿರುದ್ಧ ಭಾನುವಾರ ಪಂದ್ಯವನ್ನು ಆಡುತ್ತೆ. ಭಾರತದ ಪರ ಬ್ಯಾಟಿಂಗ್ ಮಾಡಿದಂತಹ ಸಂಜು ಸ್ಯಾಮ್ಸನ್
ಏನು ಕಳೆದ ಮ್ಯಾಚಲ್ಲೂ ಅಷ್ಟೇ ಭಾರತ ಸೆಮಿಫೈನಲ್ ಬರೋದಕ್ಕೆ ಪ್ರಮುಖ ಕಾರಣ ಆದಂತಹ ಸಂಜು ಸ್ಯಾಮ್ಸನ್ ಇವತ್ತು ಕೂಡ ಅಮೋಘವಾದಂತಹ ಬ್ಯಾಟಿಂಗ್ ಫಾರ್ಮ್ನ ಮುಂದುವರಿಸ್ತಾರೆ. 89 ರನ್ಗಳ ಕಾಣಿಕೆನ ಭಾರತಕ್ಕೆ ಕೊಡ್ತಾರೆ. ಮತ್ತು ಆ ನಂತರದಲ್ಲಿ ಇಂಡಿಯನ್ ಬ್ಯಾಟರ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ತಮ್ಮ ಕಾಣಿಕೆಯನ್ನು ಕೊಡ್ತಾರೆ. ಅಂತಿಮ ಓವರ್ಗಳಲ್ಲಿ ಬಂದಂತಹ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ತಲಾ 2 ಸಿಕ್ಸ್ ಒಬ್ಬರು 3 ಸಿಕ್ಸ್ ಅವರು ಕಡಿಮೆ ಬಾಲ್ಗಳಲ್ಲಿ ಏನು ಭಾರತ ಒಂದು ರನ್ ರೇಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿತ್ತು. 13-14 ರನ್ ರೇಟ್ ಸ್ಟಾರ್ಟಿಂಗಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದು. ಅದೇ ರನ್ ರೇಟಲ್ಲಿ 20 ಓವರ್ಗೆ 253 ರನ್ ಸೇರಿಸೋದಕ್ಕೆ ಪ್ರಮುಖ ಪಾತ್ರನ ವಹಿಸಿರ್ತಾರೆ. ಅದೇ ರೀತಿ ಭಾರತದ ಬೌಲರ್ಸ್ಗಳನ್ನ ಗಮನಕ್ಕೆ ತಗೊಂಡ್ರೆ ಇಂಗ್ಲೆಂಡ್ನ ಸ್ಟಾರ್ಟಿಂಗಲ್ಲೇ ಕಟ್ಟಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಓಪನ್ ಬ್ಯಾಟರ್ ಆದಂತಹ ಜಾಸ್ ಬಟ್ಲರ್ ಆಗಿರ್ಬೋದು ಮತ್ತು ಸಾಲ್ಟನ್ನು ಬೇಗ ವಿಕೆಟ್ ಪಡೆದ್ರೂ ಮಧ್ಯಮ ಕ್ರಮಾಂಕದಲ್ಲಿ ಬಂದಂತಹ ಬೆತ್ತಲ್ ಏನಿರ್ತಾರೆ ಅವರು ಸ್ಕ್ರೀಸ್ ಕಚ್ಚಿ ನಿಂತ್ಕೊಂಡು ತಂಡವನ್ನು ಅಂತಿಮ ಹಂತದವರೆಗೂ ಫೈನಲಿಗೆ ತಗೊಂಡೇ ಹೋಗ್ತಿದ್ದೀವಿ ಅನ್ನೋ ಮಟ್ಟದವರೆಗೂ ಬೆತ್ತಲ್ ಕೊನೆ ಓವರ್ವರೆಗೂ ಆಡ್ತಾರೆ. ಬಟ್ ಕೊನೆಗೆ ರನ್ಔಟಲ್ಲಿ ಔಟ್ ಆಗ್ತಾರೆ. ಒಟ್ಟು 7 ಸಿಕ್ಸ್ಗಳ ಮೂಲಕ ಅಮೋಘ 105 ರನ್ಗಳನ್ನ ಬಾರಿಸಿದಂತಹ ಬೆತ್ತಲ್ ಅವರು ಇಂಗ್ಲೆಂಡ್ನ ಫೈನಲ್ ತಲುಪಿಸುವಂತಹ ಒಂದು ಪ್ರಯತ್ನದಲ್ಲಿ ಕೊನೆ ಕ್ಷಣದಲ್ಲಿ ವಿಫಲರಾದರು ಅಂತಲೇ ಹೇಳ್ಬೋದು. ಅರ್ಪಿತಾ. ಓಕೆ ಮಾರುತಿ, ಈಗ ಬೆಥಲ್ ಅವ್ರು ಬರ್ತಾರೆ, ಅವ್ರು ಬಂದ್ಮೇಲೆ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನ ತಗೊಳ್ಳೋದು ಇಂಗ್ಲೆಂಡ್ ಟೀಮ್ನಲ್ಲಿ. ಬಟ್ ಇನ್ನ ಮತ್ತೆ ಸ್ಕೋರ್ ಹೋಗ್ತಾನೆ ಇರುತ್ತೆ ಅವ್ರ ಇಂಗ್ಲೆಂಡ್ ಕಡೆಯಿಂದ. ಆದರೆ ಲಾಸ್ಟ್ 3 ಓವರ್ನಲ್ಲಿ ಇದು ಏನು ಸೇವಿಯರ್ ಆಗಿ ಬರುತ್ತೆ, ಅಂದರೆ ಅಲ್ಲಿ ಭಾರತ ತಂಡ ಗೆಲ್ಲೋದಕ್ಕೆ ಸಹಕಾರ ಆಗುತ್ತೆ ಅಂತ. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅಂದರೆ ಲಾಸ್ಟ್ ಇನ್ನೊಂದು 5 ಬಾಲ್ಸ್ ಇದೆ ಅನ್ನುವಾಗ್ಲೇ ಇಂಡಿಯಾ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಬಟ್ ಅದ್ರ ಮಧ್ಯದಲ್ಲಿ ಬೆತ್ತಲ್ ಬಂದಮೇಲೆ ಇಂಡಿಯಾಗೆ ಸ್ವಲ್ಪ ಅಲ್ಲಿ ಗಾಬರಿ ಆಯಿತು ಅಲ್ವಾ? ಖಂಡಿತ ಬೆತ್ತಲ್ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ಕೊಂಡು ರನ್ ರೇಟ್ ಏನು ಬೇಕಾಗಿರುತ್ತೆ. ಭಾರತ ರನ್ ಟಾರ್ಗೆಟ್ನ ಫಿಕ್ಸ್ ಮಾಡಿದಾಗ ಇಂಗ್ಲೆಂಡ್ಗೆ ಪ್ರತಿ ಓವರ್ನಲ್ಲೂ 13-14 ರನ್ 13 ಸರಾಸರಿಯಲ್ಲಿ ರನ್ ಗಳಿಸಬೇಕಾಗಿರುತ್ತೆ. ಆರಂಭಿಕವಾಗಿ ಇಂಗ್ಲೆಂಡ್ ಮೆಂಟಲಿ ಫಿಕ್ಸ್ ಆಗಿ ಬಂದಿದ್ರು. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ವಿಕೆಟ್ ಬಿದ್ದರೂ ಪರವಾಗಿಲ್ಲ, ನಾವು ಈ ರನ್ ರೇಟ್ನ ಮೇಂಟೈನ್ ಮಾಡಬೇಕು, ಕೊನೆವರೆಗೂ ಹೋರಾಟ ಮಾಡಬೇಕು. ಯಾಕಂದರೆ ಇಂಗ್ಲೆಂಡಲ್ಲಿ ಟಾಪ್ 8 ಏನಿದ್ದಾರೆ ಪ್ರತಿಯೊಬ್ಬರು ಅದ್ಭುತವಾದಂತಹ ಬ್ಯಾಟರ್ಸ್ಗಳು. ಈ ಟೂರ್ನಿಮೆಂಟಲ್ಲಿ ಸಾಕಷ್ಟು ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಇಂಗ್ಲೆಂಡು ಸೆಮಿಫೈನಲ್ವರೆಗೂ ಬಂದಿತ್ತು. ಆ ಕಾರಣಕ್ಕೇ ಅವ್ರದ್ದು ಒಂದು ರಣ ರೀತಿ ಇತ್ತು, ಹೊಡೆದು ನಾವು ಗೆಲ್ಲಬೇಕು ಅನ್ನೋದು. ಅದೇ ನಿಟ್ಟಿನಲ್ಲಿ ಬ್ಯಾಟಿಂಗ್ನ ಶುರು ಮಾಡ್ತಾರೆ. ಆರಂಭಿಕವಾಗಿ ಅಕ್ಷರ್ ಪಟೇಲ್ನ ಇಲ್ಲಿ ನಿಲ್ಲಿಸ್ಕೊಳ್ಳೇಬೇಕು. ಯಾಕಂದರೆ 2 ಅದ್ಭುತ ಕ್ಯಾಚ್ಗಳನ್ನ ಮೂಲಕ ಭಾರತಕ್ಕೆ ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಪ್ರಮುಖ ಕ್ಯಾಚ್ಗಳನ್ನು ಹಿಡಿಯುವಂಥದ್ದು. ಮೊದಲಿಗೆ ಸಾಲ್ಟ್ ಕ್ಯಾಚ್ ಆಗಿರ್ಬೋದು, ಇಂಗ್ಲೆಂಡ್ನ ಕ್ಯಾಪ್ಟನ್ನ ಕ್ಯಾಚ್ ಆಗಿರ್ಬೋದು, ತುಂಬ ಬ್ಯಾಕ್ವರ್ಡಲ್ಲಿ ಹೋಗಿರುತ್ತೆ. ಬುಮ್ರಾ ಅವರ ಮೊದಲ ಎಸೆತದಲ್ಲೇ ಅದನ್ನು ಅದ್ಭುತವಾಗಿ ಕ್ಯಾಚ್ ಹಿಡಿತಾರೆ. ಆ ನಂತರದಲ್ಲಿ ಯಾರು ಬೆತ್ತಲ್ ಮತ್ತು ಸ್ಯಾಮ್ ಕರನ್ ಒಂದು ಅದ್ಭುತ ಪಾರ್ಟ್ನರ್ಶಿಪ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಬ್ಬರೇ ಕೊನೆ ಬ್ಯಾಟ್ಸ್ಮನ್ ಅಂತ ರೆಕಗ್ನೈಸ್ ಆಗಿರ್ತಾರೆ. ಆಗ ಹಾರ್ದಿಕ್ ಪಾಂಡ್ಯ ಓವರಲ್ಲಿ ಒಂದು ವಿಕೆಟ್ ಬೇಕಾಗುತ್ತೆ, ಆ ವಿಕೆಟ್ನ ಪಡ್ಕೋತಾರೆ. ಆ ಸಂದರ್ಭದಲ್ಲಿ ಸ್ಯಾಮ್ ಕರನ್ನ ಒಂದು ವಿಕೆಟ್ನ ಹರ್ಷದೀಪ್ ಆಫ್ ಸೈಡಲ್ಲಿ ಹೊಡೆದಂತಹ ಲಾಂಗ್ ಶಾಟ್ ಹೊಡಿತಾರೆ. ಅದನ್ನು ಒಂದು ಅದ್ಭುತವಾದಂತಹ ಕ್ಯಾಚನ್ನು ಹಿಡಿತಾರೆ ಬೌಂಡ್ರಿ ಲೈನಲ್ಲಿ. ಈ 2 ಕ್ಯಾಚ್ಗಳು ಮ್ಯಾಚ್ ಟರ್ನ್ ಆಗೋದಕ್ಕೆ ಪ್ರಮುಖ ಪಾತ್ರ. ಯಾಕಂದರೆ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು ಔಟ್ ಆಗೋದಕ್ಕೆ ಈ 2 ಕ್ಯಾಚ್ಗಳು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಆಮೇಲೆ ಕೊನೆಯ 3 ಓವರ್ಗಳು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಯಾಕಂದರೆ ರನ್ ರೇಟ್ ಅಲ್ಲಿವರೆಗೂ ಇಂಗ್ಲೆಂಡ್ಗೆ ಅಂದರೆ 15ನೇ ಓವರ್ವರೆಗೂ ಏನು ಟಾರ್ಗೆಟ್ ಬೇಕಾಗಿತ್ತು ಅದೇ ರನ್ ರೇಟಲ್ಲಿ ಮುಂದುವರ್ಸ್ಕೊಂಡು ಹೋಗಿರ್ತಾರೆ. ಲಾಸ್ಟ್ 5 ಓವರ್ಸಲ್ಲಿ ಬುಮ್ರಾ 2 ಓವರ್ ಮಾಡ್ತಾರೆ. ಆ 2 ಓವರ್ ಬುಮ್ರಾ ತುಂಬ ಕ್ರೂಷಿಯಲ್ ಓವರ್ಸ್ ಆಗಿರುತ್ತೆ. ಆ ಓವರ್ಸಲ್ಲಿ ಬುಮ್ರಾ ರನ್ ಬಿಟ್ಟು ಕೊಟ್ಟಿದ್ರೆ ಭಾರತ ಈ ಮ್ಯಾಚ್ನ ಸೋಲುವ ಸಾಧ್ಯತೆ ತೀರಾ ಹೆಚ್ಚಿತ್ತು. ಆದರೆ ಬುಮ್ರಾ ಬಂದಂತಹ 16ನೇ ಓವರಲ್ಲಿ ಕೇವಲ 9 ರನ್ ಕೊಡ್ತಾರೆ. ಅಲ್ಲಿವರೆಗೂ ಇಂಗ್ಲೆಂಡು ಒಂದೊಂದು ಓವರ್ಗೆ 15ರಿಂದ 16 ರನ್ನ ಹೊಡ್ಕೊ ಬಂದಿರ್ತಾರೆ. ಆ ಓವರ್ ಒಂದು ಕಟ್ ಆಗ್ತಾರೆ. ಆ ನಂತರದಲ್ಲಿ ಮತ್ತೆ 17ನೇ ಓವರಲ್ಲಿ ಬುಮ್ರಾ ಬೌಲಿಂಗ್ ಬಂದು ಅವರಲ್ಲಿ ಕೇವಲ 7 ರನ್ ಮಾತ್ರ ಕೊಟ್ಟು ತಂಡದ ರನ್ ಇಂಗ್ಲೆಂಡ್ಗೆ ಬೇಕಾದಂತಹ ರನ್ನ ಅಂತರ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕೊನೆ 18ನೇ ಓವರ್ನ ಹಾರ್ದಿಕ್ ಪಾಂಡ್ಯ ಮಾಡ್ತಾರೆ. ಆ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ವಿಕೆಟ್ ಕೂಡ ಪಡೆದು ಮ್ಯಾಚಿನ ಗತಿಯನ್ನು ಬದಲಾವಣೆ ಮಾಡ್ತಾರೆ. ಕಡೆಯ ಓವರ್ ಅಂದರೆ 6 ಬಾಲ್ಗೆ 30 ರನ್ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಬೆತ್ತಲ್ ಸ್ಟ್ರೈಕ್ ಇರ್ತಾರೆ. ಎಲ್ಲೋ ಒಂದು ಕಡೆ ನರ್ವಸ್ ಕೂಡ ಆಯಿತು. ಯಾಕಂದರೆ 5 ಸಿಕ್ಸ್ ಹೊಡೆಯೋ ಸಾಧ್ಯತೆ ಇದೆ, ಅಥವಾ 3-4 3-6 ಹೊಡೆದ್ರೆ ಮ್ಯಾಚ್ ಇಂಗ್ಲೆಂಡ್ ಕಡೆ ಆಗುತ್ತೆ ಅನ್ನುವಂಥ ಒಂದು ಇತ್ತು. ಆದರೆ ಮೊದಲ ಬಾಲಲ್ಲೇ 2ನೇ ರನ್ ಕದಿಯೋಕ್ಕೆ ಹೋಗಿ ಬೆತ್ತಲ್ ಔಟ್ ಆದಾಗ ಭಾರತಕ್ಕೆ ಗೆಲುವು ಕನ್ಫರ್ಮ್ ಆಗುತ್ತೆ. ಲಾಸ್ಟ್ 5 ಬಾಲ್ಸಲ್ಲಿ ಕೇವಲ 21 ರನ್ ಹೊಡೆದು ಇಂಗ್ಲೆಂಡ್ 7 ರನ್ಗಳ ಅಂತರದಲ್ಲಿ ಭಾರತಕ್ಕೆ ಶರಣಾಗುವಂಥದ್ದು. ಈ ಪಂದ್ಯ ಅಂದರೆ ಟೋಟಲಿ 20-40 ಓವರ್ ಮ್ಯಾಚ್ ಏನಿತ್ತು ಪ್ರತಿಯೊಬ್ಬರು ಕೂಡ ಒಂದು ಕ್ಷಣನೂ ಮಿಸ್ ಮಾಡದೆ ನೋಡ್ಕೋತಿದ್ರು. ಯಾಕಂದರೆ ಏನು ಆಗ್ತಿದೆ ಮ್ಯಾಚ್, ಯಾರು ಗೆಲ್ತಾರೆ, ಯಾರ ಕಡೆ ಗೆಲುವಿನ ಮಾಲೆ ಒಲಿಯುತ್ತೆ ಅನ್ನೋದು ಕೊನೆ ಓವರ್ನ ಫಸ್ಟ್ ಬಾಲ್ವರೆಗೂ ಕನ್ಫ್ಯೂಷನ್ ಇತ್ತು. ಇಂಗ್ಲೆಂಡ್ ಗೆದ್ಬಿಡ್ಬೋದಾ ಅಥವಾ ಭಾರತ ಇದನ್ನು ಡಿಫೈಂಡ್ ಮಾಡ್ಕೋತಾರ ಅನ್ನೋವಂಥ ಒಂದು ಕುತೂಹಲ ಆಯಿತು. ಕೊನೆ ಓವರ್ನ ಮೊದಲ ಬಾಲಲ್ಲಿ ಬೆತ್ತಲ್ ಔಟ್ ಆಗೋ ಮೂಲಕ ಭಾರತಕ್ಕೆ ಗೆಲುವು ಖಚಿತ ಆಯಿತು. ಆ ನಂತರದಲ್ಲಿ ಈಗ ಸಾಂಪ್ರದಾಯಿಕ ಅಂತ್ಯ ಏನಿದೆ 5 ಬಾಲ್ ಹಾಕಿ ಭಾರತ ಗೆಲುವನ್ನು ಕಂಡಿರುವಂಥದ್ದು. ಈಗ
ಅದೇ ಮಾರ್ಚ್ 8ನೇ ತಾರೀಕು ಅಹಮದಾಬಾದ್ನಲ್ಲಿ ಭಾರತ 4ನೇ ಬಾರಿಗೆ ಫೈನಲ್ಗೆ ಲಗ್ಗೇಟ್ ಇರುವುದರಿಂದ 4ನೇ ಬಾರಿಗೆ ಈಗ ನ್ಯೂಜಿಲೆಂಡ್ ವಿರುದ್ಧ ಒಂದು ಅಂತಿಮ ಪಂದ್ಯವನ್ನು ಆಡುತ್ತೆ. ಭಾರತದಲ್ಲೇ ಟೂರ್ನಿಮೆಂಟ್ ಆಗ್ತಿರೋದ್ರಿಂದ ಭಾರತ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. 2024ರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಕಪ್ನ ಗೆದ್ದಿತ್ತು. ಈಗ ಸತತ 2ನೇ ಬಾರಿ ಕಪ್ ಗೆದ್ದರೆ ಇದೊಂದು ಹಿಸ್ಟ್ರಿ ಆಗುತ್ತೆ. ನಾವು ಎಲ್ಲ ಕಡೆ ನೋಡ್ತೀವಿ, ಹಿಸ್ಟ್ರಿ ನಾವು ಮತ್ತೆ ಕ್ರಿಯೇಟ್ ಮಾಡ್ತೀವಿ ಅಂತ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸು ಹೇಳ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಫೈನಲ್ ಲಗ್ಗೇಟ್ ಇದೆ, ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಅದಕ್ಕೆ ಭಾನುವಾರವರೆಗೂ ಕಾಯಲೇಬೇಕು ಅರ್ಪಿತಾ.